ಜಟಕಾ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರಿಯ ವೀಕ್ಷಕರು, ಹಿಂದಿನ ಸಂಚಿಕೆಯಲ್ಲಿ ತುಂಬಾ ಮನಸ್ಸಿಗೆ ನೋವಾಗಿತ್ತು, ಬೇಜಾರಾಗಿತ್ತು. ಸಾಕು, ಇನ್ನು ಈ ವೇದಿಕೆಯನ್ನ ದುರ್ಬಳಕೆ ಮಾಡ್ಕೊಳ್ಳೋರೆ ಹೆಚ್ಚಾಗೋದಾಗಿದ್ರೆ ಈ ವೇದಿಕೆಯೇ ಬೇಡ ಅನ್ನುವ ನಿರ್ಧಾರಕ್ಕೆ ನಾನು ಬಂದು ಆಚೆ ಹೋಗಿದ್ದು ಹೌದು. ಯಾತಕ್ಕಾಗಿ ಆ ನಿರ್ಧಾರಕ್ಕೆ ಬಂದೆ ಅನ್ನೋದು ಎಲ್ಲರ ಮುಂದಿದೆ. ಒಬ್ಬರ ಮರ್ಯಾದೆಯನ್ನ ಕಳೆಯೋದಕ್ಕಾಗ್ಲಿ, ಅಥವಾ ಅವರಿಗೆ ಹಿಂಸೆ ಕೊಡೋದಕ್ಕಾಗ್ಲಿ, ಅಥವಾ ಅವ್ರನ್ನ ಹೊಡೆಯೋದಕ್ಕಾಗ್ಲಿ, ಹೊಡೆಸೋದಕ್ಕಾಗಿ ಈ ವೇದಿಕೆಯನ್ನ ಬಳಸ್ಕೊಳ್ಳೋದಾಗಿದ್ರೆ ಇನ್ನು ಅಂಥವರಿಗೆ ಇಲ್ಲಿ ಜಾಗ ಇಲ್ಲ, ಈ ವೇದಿಕೆಯೇ ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿದ್ದೆ. ಆದರೆ ನಿಮ್ಮಂತಹ ಅನೇಕ ಅಭಿಮಾನಿಗಳು, ಹಿತೈಷಿಗಳು ಕರೆಗಳ ಮೂಲಕ, ಇಮೇಲ್ಸ್ ಮೂಲಕ, ಮೆಸೇಜಸ್ ಮೂಲಕ ನಡೀತಾ ಇರುವಂತಹ ಒಳ್ಳೆ ಕೆಲಸವನ್ನ ದಯವಿಟ್ಟು ನಿಲ್ಲಿಸಬೇಡಿ ಅಂತ ಮನವಿ ಮಾಡಿಕೊಂಡಿದ್ದೆ. ಇನ್ನು ಮುಂದೆ ಹಾಗಾಗೋದಿಲ್ಲ ಅನ್ನೋ ಭರವಸೆಯೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ದಯವಿಟ್ಟು ಈ ವೇದಿಕೆಯನ್ನು ನಿಮ್ಮ ವೈಯಕ್ತಿಕ ಅನುಕೂಲಕ್ಕಾಗಿ ಅಥವಾ ನಿಮ್ಮ ಸ್ವಾರ್ಥಕ್ಕಾಗಿ ದುರ್ಬಳಕೆ ಮಾಡ್ಕೋಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇವತ್ತಿನ ಬದುಕು ಜಟಕಾ ಬಂಡಿಯ ಸಂಚಿಕೆಯನ್ನು ಒಂದು ಹೊಸ ಹುರುಪಿನೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಮತ್ತಷ್ಟು ಒಳ್ಳೆಯ ಕೆಲಸ ಇಲ್ಲಿಂದ ಆಗ್ಲಿ, ಮತ್ತಷ್ಟು ಕುಟುಂಬಗಳು ಒಂದಾಗ್ಲಿ ಅನ್ನುವ ಭರವಸೆಯಿಂದ ನನ್ನ ಈ ಆಸೆ, ಬದುಕು ಜಟಕಾ ಬಂಡಿಯ ನಿರೀಕ್ಷೆಗಳು, ಧ್ಯೇಯಗಳು ಎಲ್ಲವೂ ಪೂರ್ತಿಯಾಗ್ಲಿ, ಎಲ್ಲರಿಗೂ ಇದರಿಂದ ಒಳ್ಳೇದಾಗ್ಲಿ ಅನ್ನುವ ದೃಷ್ಟಿಯಿಂದ ಹೊಸ ಹುರುಪಿನೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಕಥೆಯನ್ನು. ವೀಕ್ಷಕರೇ, ಅದೆಷ್ಟೋ ದಂಪತಿಗಳಿಗೆ ಮದುವೆಯಾಗಿ 5-6 ವರ್ಷ ಕಳೆದರೂ ಮಕ್ಕಳಾಗಿರೋದಿಲ್ಲ. ಕಂಡ ದೇವರಿಗೆಲ್ಲ ಕೈ ಮುಗಿದು ಮಕ್ಕಳಿಗೋಸ್ಕರ ಹರಕೆಗಳನ್ನು ಹೊರ್ತಾರೆ. ನಮಗೊಂದು ಮಗು ಆದ್ರೆ ಸಾಕು, ಆ ಮಗುವಿನ ನಗುವನ್ನು ನೋಡ್ತಾ ನೋಡ್ತಾ ನಮ್ಮ ನೋವನ್ನು ಮರೆಯಬಹುದು ಅಂತ ಹೇಳ್ತಾರೆ. ಆದ್ರೆ ಹುಟ್ಟಿದ ಮಗುವಿನ ಜಾತಕವೇ ಸರಿಯಿಲ್ಲ ಅಂತ ಹೆಂಡತಿ ಮಗುನ ಬೀದಿಗೆ ಹಾಕಿದ್ರೆ ಆ ತಾಯಿ ಮಗುವಿನ ಪರಿಸ್ಥಿತಿ ಹೇಗಾಗ್ಬೇಡ. ಅಂತಹ ಹೆಣ್ಣಿನ ಕರುಣಾಜನಕ ಕಥೆಯನ್ನು ನೋಡೋಣ ಬನ್ನಿ ಇಂದಿನ ಸಂಚಿಕೆಯಲ್ಲಿ. ನಮ್ಮೊಂದಿಗೆ ತಮ್ಮ ಸಮಸ್ಯೆಯನ್ನ ಹಂಚಿಕೊಳ್ಳಲು ಬಂದಿರುವಂತಹವರು ಭಾಗ್ಯಮ್ಮ ಅವರು. ಅವರಿಗೆ ಬದುಕು ಜಟಕಾ ಬಂಡಿಗೆ ಸ್ವಾಗತ. ನಮಸ್ಕಾರ. ಇವನ್ ಸುರೇಶನಾ? ಹಾ ಮೇಡಮ್, ಸುರೇಶ್. ಭಾಗ್ಯ ಎಲ್ಲಿಯವ್ರು ನೀವು? ಚನ್ನಗಿರಿ ಹತ್ರ ಹಳ್ಳಿ ವದಿಗೆರೆ ಕೊಟ್ರು ನನ್ನನ್ನ. ಅವ್ರು ಅಲ್ಲೂ ಬಾಳಕ್ಕಾಗದೆ ಒಂದು 4-5 ಊರು ಕರ್ಕೊಂಡೋದ್ರು ಮೇಡಮ್ ನನ್ನನ್ನ. ತುಂಬಾನೇ ಹಿಂಸೆ ಕೊಡೋರು ನನಗೆ. ನಾನು ಕರ್ದಿತ್ತಾವ್ ಬರ್ಬೇಕು, ನೀನು ಇಲ್ಲೆಲ್ಲ ಇರಂಗಿಲ್ಲ, ನಿಮ್ಮ ಕಡೆಯವ್ರ ಹತ್ರ ಇರಂಗಿಲ್ಲ, ನೀನು ನಾನು ಕರ್ದಿತ್ತಾವ್ ಅಷ್ಟೇ ಇರಬೇಕು ಅಂದ್ಬಿಟ್ಟು. ಸರಿ ನಡೀರಿ, ನೀವು ಕರ್ದಿತ್ತಾಗೆ ಇರ್ತೀನಿ ಅಂತ ಅಂದ್ಬಿಟ್ಟು ಹೋದೆ ನಾನು. ಆಮೇಲೆ ಏನಾಯ್ತು ಏನೋ ಸಡನ್ ಇದು ಒಂದು 2-3 ತಿಂಗಳು ಚೆನ್ನಾಗಿದ್ರು ಮೇಡಮ್, ಮದುವೆ ಆಗಿ ವರ್ಷದಲ್ಲಿ. ಆಮೇಲೆ ಸುಮ್ಮನೆ ಅನುಮಾನ ಮಾಡೋದು, ನೀವು ನಮ್ಮ ಅಣ್ಣ ತಮ್ಮದಿರು ಮಾತಾಡ್ಸೋ ಥರ ಇಲ್ಲ, ನಮ್ಮ ಭಾವದಿರು ಮಾತಾಡ್ಸಂಗಿಲ್ಲ, ಅಕ್ಕ ತಂಗಿದಿರು ಮಾತಾಡ್ಸಂಗಿಲ್ಲ. ಏನಂತೆ? ಅವರೆಲ್ಲ ಏನಕ್ಕೆ ಮಾತಾಡಿಸ್ಬೇಕು? ಅವ್ರು ನಿನ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ? ಅವರೆಲ್ಲ ಯಾಕೆ ಮಾತಾಡಿಸ್ಬೇಕು ನಿನಗೆ? ಏನ್ ಕೆಲಸ ಮಾಡ್ತಾ ಇದ್ರಮ್ಮ ಅವ್ರು? ಇಲ್ಲಿ ಇದು ಲೋಡ್ ಅಂಡ್ ಲೋಡ್ದು ಕಾಂಟ್ರಾಕ್ಟ್ ಹಿಡಿದ್ಬಿಟ್ಟು ಮಾಡಿಸ್ತಾರೆ ಮೇಡಮ್. ದಿವಸ 500 ರೂಪಾಯಿ 400-500 ರೂಪಾಯಿ ದುಡಿತಾರೆ. ಅಷ್ಟು ದುಡಿದ್ರು 10-20 ರೂಪಾಯಿ ಕೊಟ್ಬಿಟ್ಟು ಮನೆಗೆ ಇಷ್ಟರಲ್ಲೇ ನೀನ್ ಮನೆ ಮಾಡ್ಬೇಕು ಅಂದ್ಬಿಟ್ಟು ಹೇಳೋರು. ಅಷ್ಟನ್ನು ಮಾಡ್ತಾ ಇದ್ದೆ ಮೇಡಮ್ ನಾನು. 50 ಪೈಸಾ ಸಮೇತ ಲೆಕ್ಕ ಹಾಕ್ಬಿಟ್ಟು ಹೇಳ್ತಾ ಇದ್ದೆ. 20 ರೂಪಾಯಿ ಕೊಟ್ಟರು ಲೆಕ್ಕ ಕೇಳೋರು ಅವರು. ಅಷ್ಟು ಲೆಕ್ಕ ಹೇಳಿದ್ರು ನೀನ್ ಬಚ್ಚಿಟ್ಕೊಂಡಿದ್ಯಾ, ನೀನು ನಿಮ್ಮ ಅಮ್ಮವ್ರ ಮನೆಗೆ ಕೊಟ್ಟು ಕಳಿಸ್ತೀಯಾ ನೀನು? ಇಷ್ಟೆಲ್ಲ. ಯಾರಿದ್ದಾರೆ ಅಮ್ಮ ಅವ್ರ ಮನೇಲಿ? ಅಮ್ಮ ಇಲ್ಲ ಮೇಡಮ್ ನನಗೆ, ಅಪ್ಪನೂ ಇಲ್ಲ. ಅಪ್ಪ ಇದ್ರೂ ಇಲ್ಲ ಮೇಡಮ್ ನನಗೆ. ನನ್ನ ಕಷ್ಟಕ್ಕೆ ಯಾರೂ ಇಲ್ಲ ನನಗೆ. ನನಗೆಲ್ಲ ನೀವೇ ಅಂತ ಬಂದಿದ್ದೀನಿ ಮೇಡಮ್. ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕಷ್ಟೇ. ದೊಡ್ಡಮ್ಮನ ಮನೆ ಐತೆ ಅಂತ ಈ ಊರಿಗೆ ಬಂದೆ ಮೇಡಮ್. ಹುಷಾರಿಲ್ಲ ಅಂದ್ಬಿಟ್ಟೆ ಬಂದೆ. ಈಗ ಒಂದು 5-6 ಸತಿ ಹುಷಾರಿಲ್ದಂಗೆ, ಮದುವೆ ಆದಾಗಿಂದ ಹುಷಾರಿಲ್ದಿದ್ರು ನನ್ನ ತಮ್ಮ, ನಮ್ಮ ಅಕ್ಕದಿರು, ನಮ್ಮ ದೊಡ್ಡಮ್ಮ ಅವ್ರು ತೋರಿಸ್ತಾರೆ. ಮೊನ್ನೆ ನಮ್ಮ ದೊಡ್ಡಮ್ಮನ್ಗೇನೆ ಅಂದಿದಾರ ಅವ್ರ ಅಣ್ಣ, ನೀವು ತಲೆ ಹಿಡಿಯಕ್ಕೆ ಕರ್ಕೊಂಡೋಗಿದ್ದೀರಾ ನಮ್ಮ ಸೊಸೆನ ಅಂದ್ಬಿಟ್ಟು. ಅದಕ್ಕೆ ನಮ್ಮ ದೊಡ್ಡಮ್ಮನ ನಮ್ಮ ಮನೇಲಿ ಇಟ್ಕೊಂಡಿಲ್ಲ ಮೇಡಮ್. ಈಗ ಎಲ್ಲಿದ್ದೀರಿ? ಅಕ್ಕನ ಮನೇಲಿ ಇದ್ದೀನಿ ಮೇಡಮ್. ಅಕ್ಕನೂ ಬಂದಿದ್ದಾರೆ. ಸರಿ, ಯಾತಕ್ ಗಂಡನಿಂದ ದೂರ ಆಗಿದ್ದೀರಿ? ಹುಷಾರಿಲ್ಲ ಅನ್ನೋದೇ ಒಂದು ಕಾರಣ ಮೇಡಮ್ ಅವ್ರಿಗೆ.
ಯಾವಾಗ್ಲಿಂದ ಹುಷಾರ್ ತಪ್ತಮ್ಮ? ನನಗೆ ಮದ್ವೆಗೂ ಮುಂಚೆ ಚೆನ್ನಾಗಿದ್ದೆ ಮೇಡಮ್. ಇವರು ಮದ್ವೆ ಆದ್ಮೇಲೆ ನನಗೆ ಈ ತರ ಆಗಿರೋದು. ಏನ್ ಹುಷಾರಿಲ್ಲ ಅಂದ್ರೆ ಏನಾಗಿದೆ ಅಮ್ಮ? ಏನಾದ್ರೂ ಒಂದ್ ಚಳಿ ಜ್ವರ ಬರಂಗಿಲ್ಲ, ಒಂದ್ ಸುಸ್ತಾಗಂಗಿಲ್ಲ. ಅಯ್ಯೋ ರೋಗಗಳನ್ನ ಕಟ್ಕೊಂಡ್ ಬಂದ್ಬಿಟ್ಟಿದೀನಿ ನಾನು. ನನಗೆ ಹೇಳ್ಲಿಲ್ದಂಗ್ ಮದ್ವೆ ಮಾಡಿದಾರೆ ನನಗೆ. ನನ್ನ ಮದ್ವೆಗೂ ಮುಂಚೆ ಚೆನ್ನಾಗೇ ಇದ್ದೆ ಮೇಡಮ್ ನಾನು. ನನಗೇನೂ ಆಗಿರ್ಲಿಲ್ಲ. ಆದ್ರೂ ನನಗೆ ತಾಯಿ ಇಲ್ಲ ಮೇಡಮ್. ನಾನು ಎಲ್ಲಾರ ಮನೆಯಲ್ಲೂ ಕೆಲಸದಾಳ ತರ ಮಾಡ್ಕೊಂಡು 2 ಕಾಸು ಸಂಪಾದನೆ ಮಾಡ್ಕೊಂಡು ಇವಾಗ್ಲೂ ನನ್ನ ಮಗನ್ ನಮ್ಮ ಅಕ್ಕ ಮನೇಲಿ ಇಟ್ಕೊಂಡಿದ್ರು ಅವಳಿಗೆ 500 ರೂಪಾಯಿ ಕೊಡ್ತೀನಿ ನನಗೆ. 2 ಮನೆ ಕೆಲಸ ಮಾಡ್ತೀನಿ ಮೇಡಮ್ ನಾನು. ಬಾಳನೇ ಹಿಂಸೆ ಆಗ್ಬಿಟ್ಟೈತೆ ಮೇಡಮ್ ನನಗೆ. ನನಗೆ ಮನ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗೈತೆ. ಬಾಳ ಚಿತ್ರಹಿಂಸೆ ಮೇಡಮ್ ನನಗೆ. ಒಂದು ತನ್ನ ತಿನ್ಬೇಕಾದ್ರೂ ಎಷ್ಟೋ ಸತಿ ಉಪವಾಸ ಮಕ್ಕೊಂಡಿದ್ದೀನಿ ನಾನು ಮಗನ್ನ ಇಟ್ಕೊಂಡು. ಅಕ್ಕಪಕ್ಕದ ಮನೆಯಲ್ಲೆಲ್ಲ ಬೇಡ್ಕೊಂಡು ಮಗಿಗೆ ತಿನ್ಸಿದ್ದೀನಿ ಮೇಡಮ್ ನಾನು ದಾವಣಗೆರೆಯಲ್ಲಿ. ಅಲ್ಲಿ ಕಾಟ ತಡಿಲಾರ್ದೇನೆ ನಮ್ಮ ಮಾವ ಹೇಳ್ಬಿಟ್ಟೆ ಕರ್ಕೊಂಬಂದ್ರು. ಬೇಡಪ್ಪ ನಿನ್ ಕೈಲಿ ಸಾಕಕ್ ತುಂಬಾ ಕಷ್ಟ ಆಗ್ತಾ ಇದೆ ಅಲ್ವಾ, ಒಂದ್ ಸ್ವಲ್ಪ ದಿವಸ ಅವಳು ಆರಾಮಾಗವರೆಗೂ ನಾನು ತೋರಿಸ್ತೀನಿ ಅಂದ್ಬಿಟ್ಟು ಹೇಳ್ದಂಗೆ ಕರ್ಕೊಂಡು ಹೋಗಿದ್ದಾರೆ ಅವರು. ಅವ್ರೆಂತವ್ರು, ಅವ್ರೇನಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಿದ್ದಾರೆ ಇವಾಗ. ಬಾಳ ಇವಾಗ ಮಾತಾಡಿದ ಮಾತನ್ನೇ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮಾತಾಡಲ್ಲ ಮೇಡಮ್ ಅವರು. ಈಗೇನಂತಾರಮ್ಮ ಅವರು? ಈಗ ಅದೇ ಮೊನ್ನೆ ದಿವಸ ಫೋನ್ ಮಾಡ್ಬಿಟ್ಟು, ಈಗ ಒಂದ್ ತಿಂಗಳು ಮುಂಚೆ ಫೋನ್ ಮಾಡ್ಬಿಟ್ಟು ಸೈನ್ ಹಾಕೊಡು ಅಂತ ಕೇಳಿದ್ರು. ಯಾತಕ್ಕೆ? ಏನ್ ಸೈನು ಅಂತ ಕೇಳ್ದೆ ನಾನು. ನಿನಗ್ ಗೊತ್ತಾಗಲ್ಲ, ನೀನ್ ಸೈನ್ ಹಾಕೊಡು. ಎಲ್ಲ ದುಡಿಯೋದು ಕುಡಿಯೋದೆ ಮೇಡಮ್. ಅದು ಕತ್ತಲ್ ಒಂದ್ ತಾಳಿ ಸಮೇತ ಬಿಟ್ಟಿಲ್ಲ ಮೇಡಮ್ ನನ್ಗೆ. ಕತ್ತಲ್ ತಾಳಿ ಇವಾಗಿಲ್ಲ ಮೇಡಮ್. ಯಾರಾದ್ರೂ ಕೇಳಿದ್ರೆ ಯಾರ ಮನೆಗೂ ಕುಂಕುಮಕ್ಕೆ ಹೋಗಲ್ಲ ಮೇಡಮ್ ನಾನು. ಯಾರು ಕರೆದ್ರೂ ಹೋಗಲ್ಲ ನಾನು. ಮಗು ಹುಟ್ಟಿದ ಸಮೇತ ಅಯ್ಯೋ ಅದು ಪೀಡೆ ಶನಿ ಇದ್ದಂಗೆ, ಅದು ಹುಟ್ಟಿದ ಜಾತಕ ಸರಿ ಇಲ್ಲ, ಅದು ಹುಟ್ಟಿದ ಗಳಿಗೆ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಸುಚ್ಚಿ ಮಾತಾಡ್ತಾರೆ ಮೇಡಮ್. ನನಗೆ ಮನೇಲಿ ಇರೋದೇ ಕಷ್ಟ ಆಗ್ತಿದೆ ಮೇಡಮ್ ಅವರಿಂದ ನನಗೆ. ಕುಡಿತಾರೆ, ತುಂಬಾನೇ ಕುಡಿತಾರೆ ಮೇಡಮ್. ತುಂಬಾ ಅನುಮಾನದ ಜಾತಿ ಅವ್ರದ್ದು, ಬಹಳನೇ ಅನುಮಾನ. ಒಬ್ರು ಅಣ್ಣ ತಮ್ಮದಿರನ್ನು ಮಾತಾಡ್ಸಂಗಿಲ್ಲ ಮೇಡಮ್ ನಾನು. ಕುಡಿದ್ರೆ ಅನುಮಾನ. ಮನೇಲಿರೋ ಚಿಕ್ಕ ಪುಟ್ಟ ಲೋಟಗಳನ್ನ ಸಮೇತ ತಗೊಂಡೋಗಿ ನಾನ್ ತಗೊಂಬಂದಿದ್ದೀನಿ, ನಾನ್ ಮಾರ್ತೀನಿ ಅಷ್ಟೇ, ನೀನ್ ಕೇಳಂಗಿಲ್ಲ ಅಂತ ಮನೇಲಿರೋ ಸಾಮಾನೆಲ್ಲ ತಗೊಂಡೋಗಿದ್ದಾರೆ. ಈಗ ದಾವಣಗೆರೆಯಲ್ಲಿ ಅವ್ರ ಅಣ್ಣವ್ರ ಮನೇಲಿದ್ದಾರೆ. ಅಲ್ಲಿ ಹೇಗೆ ಇಟ್ಕೊಂಡಿದ್ದಾರೆ ಇಷ್ಟೊಂದು ಕುಡಿಯೋರ್ನ? ಅವ್ರಿಗೆ ಅವ್ರ ತಮ್ಮ ಅಲ್ವಾ ಮೇಡಮ್ ಅವರು. ಎಷ್ಟೇ ಆದ್ರೂ ಅವ್ರ ಏನ್ ತಪ್ಪು ಮಾಡಿದ್ರು ಅವ್ರ ತಮ್ಮ. ನಾವೇನಾದ್ರೂ ಕೇಳಕ್ ಹೋದ್ರೆ ನಿಂದೇ ತಪ್ಪು ಅಂತ ಹೇಳ್ತಾರೆ. ಇದೆಲ್ಲ ಅವ್ರಿಗೆ ಗೊತ್ತಾಗಲ್ವಾ ಮೇಡಮ್? ಯಾರ ಮನೇಲಾದ್ರೂ ಕುಂಕುಮ ಕರೆದ್ರೆ ಒಂದ್ ತಾಳಿ ಬೇಡವಾ ಮೇಡಮ್? ನನ್ಗೆ ಕೈಯಲ್ಲಿ ಬಳೆ ಎಲ್ಲ ತುಳ್ದಿದ್ದಾರೆ ಮೇಡಮ್. ನನ್ಗೆ ಒಂದ್ ಕುಂಕುಮ ಇಟ್ಕೊಳಂಗಿಲ್ಲ, ಒಂದ್ ಹೂವ ಮುಟ್ಕೊಳಂಗಿಲ್ಲ, ಒಂದ್ ಬಳೆ ಹಾಕೊಳಂಗಿಲ್ಲ ನಾನು. ಯಾರ್ ಕರೆದಿದ್ರು, ಯಾರನ್ನ ನೋಡಕ್ ಹೋಗಿದ್ದೆ? ಯಾರಾದ್ರೂ ಕರೆದ್ರೇನ ಮೇಡಮ್ ಕುಂಕುಮ ಇಡೋದು? ಏನಾಗಿದೆ ನಿಮ್ಗೆ? ಏನಮ್ಮ ಅವ್ರನ್ನ ಮದ್ವೆ ಆದ್ಮೇಲೆ ಮೇಡಮ್ ಈ ತರ ಆಗಿರೋದು ನನ್ಗೆ. ಜಯದೇವದಲ್ಲಿ ವಾರದಲ್ಲಿ 2 ಇಂಜೆಕ್ಷನ್ ಮಾಡಿಸ್ಬೇಕು ನಾನು. ಏನಿದು? ಶಂಕರ್ ಲಿಂಗೇಗೌಡನ ಹತ್ರ ಎಲ್ಲ ತಗೋ ತೋರ್ಸ್ಕೊಂಡ್ ಬಂದ್ರು ಮೇಡಮ್ ಅಕ್ಕ. ಏನಾಗತ್ತೆ ನಿಮ್ಗೆ? ಜ್ವರ ಬರುತ್ತಾ? ಏನಾಗತ್ತಮ್ಮ? ಇದು ಕೀಲೆಲ್ಲ ನೋವು ಬರೋದು ಮೇಡಮ್, ಕೈ ಕಾಲ್ದು ಕೀಲೆಲ್ಲ ನೋವು ಬರೋದು. ಹಂಗನ್ಬಿಟ್ಟು ಆಸ್ಪತ್ರೆಗೆ ಜಯದೇವಗ್ ಬರ್ದ್ ಕೊಟ್ರು. 1 ವಾರದ ತನಕ ಆಸ್ಪತ್ರೆಲ್ಲೇ ಇದೀನಿ. ಅದು ಗೌರ್ಮೆಂಟ್ ಆಸ್ಪತ್ರೆ, ಹೆಂಗೋ ಅಜ್ಜಿ ಕರ್ಕೊಂಬಂದ್ರು. ದುಡ್ಡಿನ ಆಸ್ಪತ್ರೆ ಆಗಿದ್ರೆ ನಾನು ಎಲ್ಲೋಗಿ ಸಾಯ್ಬೇಕಿತ್ತು ಮೇಡಮ್. ನಾನು ಸೇರಿಸ್ಬಿಟ್ಟು ನಾಪತ್ತೆ ಆಗ್ಬಿಟ್ರ ಗಂಡ? ಬರ್ಲೇ ಇಲ್ಲ ಮೇಡಮ್, ನನ್ಗೆ ಕರ್ಕೊಂಡ್ ಹೋಗಕ್ಕೂ ಬರ್ಲಿಲ್ಲ, ನೋಡಕ್ಕೂ ಬರ್ಲಿಲ್ಲ. ಟಿಬಿ ಅಂತ ಏನಂತೆ? ಟಿವಿ ಅಂತ ಹೇಳ್ತಾ ಇದಾರೆ. ವಾಸಿ ಆಯ್ತಾ? ಈಗ ಔಷಧಿ ತಗೋತಾ ಇದೀರಾ? ತಗೋತಾ ಇದೀನಿ ಮೇಡಮ್. ವಾಸಿ ಆಗುತ್ತೆ ಅಂತ ಹೇಳಿದಾರೆ. ಸರಿ, ಈಗ ನಾನು ಮಾತಾಡಿಸ್ತೀನಿ ಅವ್ರನ್ನ. ಆದ್ರೆ ನನಗೊಂದು ವಿಷಯ ಹೇಳಿ, ಈಗ ಅವರು ಸಂಸಾರ ಮಾಡ್ತಾರೇನಮ್ಮ ನಿಮ್ ಜೊತೆ? ನನ್ನ ನೋಡ್ಕೊಳಲ್ಲ ಮೇಡಮ್. ಮತ್ತು ನಾನು ಹುಷಾರಿಲ್ದಂಗ ಅದೇ ಅಂದ್ರೆ ಮತ್ತು ನಾನು ಅವ್ರ ಮನೆ ತಗೆ ಬಂದ್ ಬಿಡ್ಬೇಕು ಮೇಡಮ್. ಸರಿ, ಏನ್ ಮಾಡೋಣ ಹೇಳಿ? ಏನ್ ಮಾಡೋಣ?
ಏನಂದ್ರೆ ಸರಿ ಮೇಡಮ್, ನೀವ್ ಹೆಂಗ್ ಹೇಳ್ತೀರ ಹಂಗೆ. ನಿಮ್ ಬಿಟ್ರೆ ನನ್ಗೆ ಯಾರು ಇಲ್ಲ ಮೇಡಮ್. ನಮಗೆ ಅಪ್ಪ ಅಮ್ಮ ಯಾರು ಇಲ್ಲ. ಇರೋದೊಂದ್ ಮಗಿನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದೀನಿ ಮೇಡಮ್. ನಮ್ಮ ಅಕ್ಕ ತಂಗಿದಿರ ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಓದ್ತವೆ. ನನಗೂ ಆ ಆಸೆ ಇರಲ್ವಾ ಮೇಡಮ್? ಎಲ್ಲಾ ಮಕ್ಳು ಹೊಡಿತಾವ ಮೇಡಮ್, ಯಾಕಂದ್ರೆ ನನಗೆ ಯಾರು ಇಲ್ಲ. ಬೇರೆ ಮದುವೆ ಏನಾದ್ರು ಆಗಿದಾರೇನಮ್ಮ? ಇಲ್ಲ ಮೇಡಮ್, ಸೈನ್ ಹಾಕೊಡ್ಬೇಕಂತೆ ಮದ್ವೆ ಆಗ್ತಾರ. ಏನಾದ್ರು ಕೇಳಿದ್ರೆ ನನ್ ತಮಾಷೆಗೆ ಮಾತಾಡ್ದೆ ಅಂತಾರೆ ಮೇಡಮ್. ಇದೆಲ್ಲ ತಮಾಷೆಗೆ ಮಾತಾಡ್ತಾರ ಮೇಡಮ್ ಯಾರಾದ್ರೂ?